ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ತೀನಿ. ಮತ್ತೆ ಗೃಹಲಕ್ಷ್ಮಿ ವಿಚಾರನೂ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ಸೊ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅರ್ಧಂಬರ್ಧ ವಿಚಾರ ತಿಳ್ಕೊಂಡ್ರೆ ಎಲ್ಲರಿಗೂ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ರೇಷನ್ ಕಾರ್ಡಿನ ಅರ್ಜಿ ವಿಚಾರವಾಗಿ ಕೆಲವೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ನಾವೆಲ್ಲರೂ ಮಾಡ್ತಾ ಇದೀವಿ. ಯಾವಾಗ ಹೊಸ ರೇಷನ್ ಕಾರ್ಡ್ ಅರ್ಜಿನ ಪ್ರಾರಂಭ ಆಗುತ್ತೆ ಅಂತಾನು ಇವತ್ತಿಗೂ ಕೂಡ ನನಗೆ ಕಮೆಂಟ್ ಅಲ್ಲಿ ಕೇಳ್ತಾನೆ ಇರ್ತೀರಾ. ಇದ್ರ ವಿಚಾರವಾಗಿ ಕಳೆದ 3 ವರ್ಷದಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದೀವಿ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಬಿಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇದುವರೆಗೂ ಅಪ್ಡೇಟ್ಸ್ ಗಳು ಬಂದಿರ್ಲಿಲ್ಲ ಅಂಡ್ ಕೊಡ್ತಾನು ಇರ್ಲಿಲ್ಲ. ಬಟ್ ನಾನು ನಿಮಗೆ ಒಂದು 15 ದಿನದ ಹಿಂದೆ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ, ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಶೀಘ್ರದಲ್ಲೇ ಶುರು ಮಾಡುವಂತ ಒಂದಷ್ಟು ಪಾಸಿಟಿವ್ ಆಗಿರುವಂತ ನ್ಯೂಸ್ ಗಳು ಬರ್ತಾ ಇದಾವೆ ಇತ್ತೀಚೆಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಈ ರೇಷನ್ ಕಾರ್ಡ್ ಅರ್ಜಿನ ಪ್ರಾರಂಭ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಈಗ ಬಂದಿರುವಂತ ಒಂದಷ್ಟು ಮೀಡಿಯಾಗಳ ಒಂದಷ್ಟು ಫೀಡ್ಬ್ಯಾಕಿನ ಮೇರೆಗೆ ಈ ತಿಂಗಳ ಕೊನೆಯಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಒಂದು ಕ್ಲೂ ಕೊಡ್ತಾ ಇರುವಂತದ್ದು, ಬಹುಶಃ ನಮ್ಗೆ ಈ ಮಂತ್ ಎಂಡ್ ಅಲ್ಲಿ ಒಂದು ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗುತ್ತೆ. ಇದು ಯಾರಿಗೆ? ಜನರಲ್ ಕ್ಯಾಟಗರಿ ಅವರಿಗೆ. ಯಾಕಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಇಲ್ಲಿ ನಾವು ಎವ್ರಿ ಟೈಮ್ ರೇಷನ್ ಕಾರ್ಡ್ ಅರ್ಜಿ ಶುರುವಾಗಿದೆ ಅಂತ ಹೇಳಿ ನಾವು ವಿಡಿಯೋಸ್ ನ ಮಾಡಿದಾಗ ನಮ್ಗೆ ಬಹುಶೇಕಡ ಹೆಲ್ತ್ ಹಾಗೇನೆ ಈ ಶ್ರಮ ಕಾರ್ಡ್ ಇದ್ದವರು ಕೊಡ್ತಿದ್ರು. ಮತ್ತೆ ರೀಸೆಂಟ್ ಆಗಿ ಬುಡಕಟ್ಟು ಜನಾಂಗದವ್ರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಗಳನ್ನ ಓಪನ್ ಮಾಡಿದ್ರು. ಬಟ್ ಜನರಲ್ ಕ್ಯಾಟಗರಿ ಅವ್ರಿಗೆ ಇನ್ನ ಕೊಟ್ಟಿರ್ಲಿಲ್ಲ. ಸೊ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಯಾವಾಗ್ಲೂ ಕಮೆಂಟ್ ಆಗ್ತಾ ಇದೆ. ಈ ಮಂತ್ ಎಂಡ್ ಅಲ್ಲಿ ಅಂದ್ರೆ ಮೇ ತಿಂಗಳ ಕೊನೆಯಲ್ಲಿ ಅವಕಾಶಗಳು ಬರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು ನಡೀತಾ ಇದೆ. ಇಲ್ಲಿ ಇನ್ನೊಂದು ವಿಚಾರನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಮೇಡಮ್, ನೀವು ಬಂದ ಮೇಲೆ ವಿಡಿಯೋ ಮಾಡಿ ಹೇಳ್ಬೋದಾಗಿತ್ತಲ್ಲ ಅಂತ ಕೂಡ ನನಗೆ ನೀವು ಇಲ್ಲಿ ಕಮೆಂಟ್ ಅಲ್ಲಿ ಹೇಳ್ಬೋದು. ನಿಮ್ಗೆ ಗ್ಯಾರಂಟಿ ಆದ್ಮೇಲೆ, ಕನ್ಫರ್ಮೇಶನ್ ಆದ್ಮೇಲೆ ವಿಡಿಯೋ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತಲ್ವಾ ಅಂತ ಹೇಳಿ ನೀವು ಕಮೆಂಟ್ ಹಾಕ್ತೀರಾ. ಅಫ್ಕೋರ್ಸ್ ನನಗೆ ಗೊತ್ತು. ಅದಕ್ಕೇನೆ ನಾನು ಇನ್ನೊಂದು ವಿಚಾರನ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಈಗ ಏನಾಗುತ್ತೆ, ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಲಿಂಕ್ಸ್ ಗಳನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಲಿಂಕ್ ಗಳನ್ನ ಏನು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ಈ ಲಿಂಕ್ ನ ವಾಟ್ಸ್ಆಪ್ ಅಲ್ಲಿ ಕಳ್ಸೋದು, ಇಲ್ಲಾಂದ್ರೆ ಫೇಸ್ಬುಕ್ ಗಳಲ್ಲಿ ಅಪ್ಲೈ ಮಾಡ್ಬೇಕು ಅಂದ್ರೆ ಈ ಲಿಂಕ್ ನ ಕ್ಲಿಕ್ ಮಾಡಿ ಅನ್ನೋದು, ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳೋದು, ಈ ರೀತಿ ಕೆಲವೊಂದಷ್ಟು ಸ್ಕ್ಯಾಮ್ ಗಳು ಶುರುವಾಗುತ್ತೆ. ದಯವಿಟ್ಟು ಆ ಲಿಂಕ್ ಗಳು, ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ದುಡ್ಡು ನೀಟಾಗಿ ಎತ್ಕೊಂತಾರೆ. ಇದು ಮೋಸ ನಡೀತಾ ಇರುವಂತದ್ದು. ಸೊ ಇದನ್ನ ಇವರು ಆಧಾರವಾಗಿ ಇಟ್ಕೊಂಡು ನೋಡಿ, ಇವಾಗ ಜನಕ್ಕೇನು ರೇಷನ್ ಕಾರ್ಡ್ ಅನ್ನೋದು ಒಂದು ಎಮೋಷನ್, ಅದೊಂದು ಡಾಕ್ಯುಮೆಂಟ್ ಬೇಕೇ ಬೇಕು. ಇದನ್ನ ಬೇರೆಯವರು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಹೀಗೆ ಅಂತ. ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ, ಯಾವ ಲಿಂಕ್ ಗಳ ಮೇಲೂ ನೀವು ಕ್ಲಿಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಹಾರ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಅಪ್ಡೇಟ್ ಗಳು ಸಿಗುತ್ತೆ. ಅಂಡ್ ಇನ್ನೊಂದು ವಿಚಾರ, ಈಗ ಏನು ಬಿಡಬಹುದು ಅಥವಾ ಬರಬಹುದು ಅಂತ ನಾನೇನ್ ವಿಚಾರ ಹೇಳ್ತಾ ಇದ್ದೀನಿ, ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ಗಳು ಬಂದಿಲ್ಲ. ಓಕೆನಾ? ಇದು ಇನ್ನ ಹರಿದಾಡ್ತಾ ಇರುವಂತ ವಿಚಾರಗಳು, ಬರುತ್ತೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ವೇಟ್ ಮಾಡ್ಬೇಕು. ನಾನು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನು ಅಂದ್ರೆ, ಸ್ಕ್ಯಾಮ್ ಒಳಗಾಗಬೇಡಿ, ಲಿಂಕ್ಸ್ ಗಳನ್ನ ಕ್ಲಿಕ್ ಮಾಡಬೇಡಿ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇರುವಂತ ವಿಡಿಯೋ ಇದು. ಈ ತಿಂಗಳ ಎಂಡ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ ಅಪ್ಲಿಕೇಶನ್ಸ್ ಗಳು. ಬಟ್ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ನ ಇವರು ರಿಲೀಸ್ ಮಾಡಿ, ಅಥವಾ ಯಾವ್ದಾದ್ರು ಮಿನಿಸ್ಟರ್ಗಳು ಬಂದು ಮೀಡಿಯಾಗಳ ಮುಂದೆ ಹೌದು ಅಪ್ಲಿಕೇಶನ್ಸ್ ಗಳು ಜನರಲ್ ಕೋಟಾಗೆ ಶುರುವಾಗಿದೆ, ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಅನ್ನೋವರೆಗೂ ಯಾವುದೇ ರೀತಿಯಾಗಿರುವಂತ ಲಿಂಕ್ಸ್ ಗಳು ಅಥವಾ ಸೈಬರ್ ಸೆಂಟರ್ಗೆ ಹೋಗಿ, ಬೆಂಗಳೂರು ಒನ್ಗೆ ಹೋಗಿ, ಕರ್ನಾಟಕ ಒನ್ಗೆ ಹೋಗಿ ನೀವು ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ್ದು ಲಿಂಕ್ಸ್ ಗಳ ಮೇಲೆ ಕ್ಲಿಕ್ ನ ಮಾಡೋದಿಕ್ ಹೋಗ್ಬೇಡಿ. ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿದೆ. ಸೊ ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಇವಾಗ ಇದನ್ನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಓಕೆನಾ? ನಾನು ಕೂಡ ಯಾವ್ದೇ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ದೋ ಒಂದು ಲಿಂಕ್ ಕೂಡ ಹಾಕಿಲ್ಲ, ಅಥವಾ ಕಮೆಂಟ್ ಅಲ್ಲಿ ನಾನು ಪಿನ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಗೂಗಲ್ ಹೋಗಿ, ಆಹಾರ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಏನೇ ಡೌಟ್ಸ್ ಗಳಿದ್ರು. ಸೊ ವೆಯ್ಟ್ ಮಾಡಿ. ಇಷ್ಟೊತ್ತಿಗೆ ನೀವು ಡಾಕ್ಯುಮೆಂಟೇಶನ್ಸ್ ನ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಸಡನ್ ಆಗಿ ಬಿಟ್ರೆ 2 ದಿನ 3 ದಿನ ಬಿಡ್ತಾರೆ, ಇಲ್ಲ ಒಂದೇ ದಿನ ಬಿಡ್ಬೋದು, ಗೊತ್ತಿಲ್ಲ ನಮ್ಗೆ ಇನ್ನೂನು. ಸೊ ಎನಿ ಟೈಮ್ ಅದು ಓಪನ್ ಆಗುವಂತ ಚಾನ್ಸಸ್ ಇರೋ ಕಾರಣ ಈ ತಿಂಗಳಲ್ಲಿ ಡಾಕ್ಯುಮೆಂಟ್ಸ್ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಆಧಾರ್ ಕಾರ್ಡ್ಗಳು, ಎಲ್ಲಾ ಪಾನ್ ಕಾರ್ಡ್ಗಳು, ಬ್ಯಾಂಕ್ ಡೀಟೇಲ್ಸ್, ಪ್ರತಿ ಒಂದು ಫೋನ್ ನಂಬರ್ ಲಿಂಕ್ ಆಗಿರೋದು ಎಲ್ಲಾನು ರೆಡಿ ಇಟ್ಕೊಳ್ಳಿ. ಸರಿನಾ? ಸೊ ಅಪ್ಲಿಕೇಶನ್ಸ್ ಬಿಟ್ಟಾದಂಗೆ ಜನರಲ್ ಕ್ಯಾಟಗರಿ ಅವ್ರಿಗೆ BPL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಶುರುವಾಗುತ್ತೆ. APL ಅವ್ರಿಗೆ ಮಾಹಿತಿ ಇಲ್ಲ ಸದ್ಯದ ಮಟ್ಟದಲ್ಲಿ. BPL ವಿಚಾರವಾಗಿ ಮಾತ್ರ ಸ್ವಲ್ಪ ವಿಚಾರಗಳು ಬರ್ತಾ ಇದೆ ಹೊರತು APL ಬಗ್ಗೆ ಯಾವುದೇ ರೀತಿಯಾಗಿರುವಂತ ನ್ಯೂಸ್ಗಳು ಸದ್ಯದ ಮಟ್ಟದಲ್ಲಿ ಇಲ್ಲ. ಸೊ ಇದು ರೇಷನ್ ಕಾರ್ಡಿನ ಒಂದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇದು ನಿಮ್ಗೆ ಸಿಲ್ಲಿ ಅನಿಸ್ಬೋದು, ಆದ್ರೆ ಆ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ
ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಸೊ ತುಂಬಾ ಜಾಗೃತರಾಗಿರಿ, ಯಾಕಂದ್ರೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಸೈಬರ್ ಸ್ಕ್ಯಾಮ್ ಆಗಿರ್ಬೋದು ತುಂಬಾ ನಡೀತಾ ಇದೆ ಇತ್ತೀಚೆಗೆ. ಅದಕ್ಕೆ ಒಂದು ಅವೇರ್ನೆಸ್ ಕೊಡ್ಬೇಕಿತ್ತು. ಸೊ ಈ ತಿಂಗಳ ಎಂಡಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ. ನಾನು ಅದು ಬಿಟ್ಟ ಮೇಲೆ ಅಫಿಷಿಯಲ್ ನೋಟಿಫಿಕೇಶನ್ ಜೊತೆಗೆ ನಿಮ್ಗೆ ನಾನು ತೋರಿಸಿ ವಿಡಿಯೋದಲ್ಲಿ ಹೇಳ್ತೀನಿ ಬಿಟ್ಟಿದ್ದಾರೆ ಅಂತ ಹೇಳಿ. ಅವಾಗ ನಿಮ್ಗೆ ನೋಟಿಫಿಕೇಶನ್ ನೋಡಿದ್ಮೇಲೆ ಆದ್ರೂ ನಂಬಿಕೆ ಬಂದು ನೀವು ಹೋಗಿ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಹೊರಡ್ಬೋದು, ಸರಿನಾ? ಇದ್ರ ಜೊತೆಗೆ ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಗೃಹಲಕ್ಷ್ಮಿಯ GST ವಿಚಾರವಾಗಿ. ಗೃಹಲಕ್ಷ್ಮಿ IT ಫೈಲ್ ನಾವು ಮಾಡಿದೀವಿ, ನಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಂತ ನನಗೆ ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ಕ್ಲಿಯರ್ ಆಗಿ ಕೆಲವೊಂದು ವಿಚಾರನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತುಂಬಾ ಲಾಂಗ್ ಬ್ಯಾಕ್ ತಿಳಿಸಿದ್ದಾರೆ. GST ಪೇಯರ್ಗಳು ಯಾರಿದ್ದಾರೆ ಇಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಟ್ಯಾಕ್ಸ್ ಪೇಯರ್ಗಳಿಗೆ ಏನಕ್ಕೆ ಗೃಹಲಕ್ಷ್ಮಿ ಹಣ ಬೇಕು? ನೀವೇ ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟು ನೀವು GST ಪೇಯರ್ ಆಗಿರ್ತೀರಾ, ನೀವ್ ಯಾಕೆ ಮತ್ತೆ 2,000 ರೂಪಾಯಿ ನಿಮಗ್ ಕೊಡ್ಬೇಕು ಗೌರ್ಮೆಂಟ್? ಸೊ GST ಪೇಯರ್ಗಳಿಗೆ ಅಥವಾ ನೀವು IT ಫೈಲ್ ಮಾಡಿದ್ರು ನಿಮಗೆ ಹಣ ಬರುವುದಿಲ್ಲ. ನೀವು ಹಣ ಫೈಲ್ ಮಾಡಿದ್ರು ಬರೀ ನೀವು IT ಫೈಲ್ ಮಾಡಿದೀನಿ ಆದ್ರೆ ನಾನು ರಿಟರ್ನ್ಸ್ ನ ತಗೋತಿಲ್ಲ ಅಂತಾನು ಕೆಲವೊಂದಷ್ಟು ಇಲ್ಲಿರುತ್ತೆ. ಸೊ ಇಲ್ಲೇನು ಅಂತಂದ್ರೆ ನೀವು GST ಫೈಲ್ ಆದ್ರೂ ಮಾಡಿ ಅಥವಾ ರಿಟರ್ನ್ಸ್ ಆದ್ರೂ ತಗೊಳ್ಳಿ, ನೀವು IT ಅಂಡರ್ ಅಲ್ಲಿ ಬರೋದ್ರಿಂದ ನೀವು ಜಸ್ಟ್ IT ರಿಟರ್ನ್ ಫೈಲ್ ಮಾಡಿದ್ರು ಕೂಡ ನೀವು GST ಅಂಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಇದ್ರ ವಿಚಾರವಾಗಿ ಬಹಳಷ್ಟು ಬಾರಿ ಕ್ಲಾರಿಫಿಕೇಶನ್ಸ್ ನ ಗೌರ್ಮೆಂಟ್ ಕೊಟ್ಟಿದೆ, ನಾವುಗಳು ಕೊಟ್ಟಿದೀವಿ ವಿಡಿಯೋ ಮಾಡಿ. ಸೊ ಬರೋದಿಲ್ಲ ಗೃಹಲಕ್ಷ್ಮಿ ಹಣ. ಇನ್ನ ಮಿಕ್ಕಿರುವಂತದ್ದು ನಾನು ನಿಮಗೆ ಕ್ಲಿಯರ್ ಆಗಿ ನೆನೆ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದೀನಿ. ನಿಮ್ಗೆ ಗೃಹಲಕ್ಷ್ಮಿದು ಏನೇನು ಪೆಂಡಿಂಗ್ ಅಮೌಂಟ್ಗಳಿದೆ ಅದು ನಿಮಗೆ ಮುಂದಿನ ವಾರದ ಒಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ. ಅಂಡ್ ಅದನ್ನ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ನಾವು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದೀವಿ. ಅದನ್ನ ಹಣ ನಾವು ಕ್ಲಿಯರ್ ಆಗಿ ಜಮಾ ಮಾಡ್ಬಿಟ್ಟು ಎಲ್ಲರಿಗೂ ಒಂದು ಸೆಟಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮ್ಗೆ ಗೊತ್ತು, ವಿಪಕ್ಷದವರು ಎಲೆಕ್ಷನ್ ಬಂದಾಗ ಆಡ್ಕೋತಾರೆ, ಅವಾಗ ಬಿಟ್ರು ಮತ್ತೆ ನೋಡಿ ಇವಾಗ ಮಧ್ಯದಲ್ಲಿ ಹಣ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಇರುತ್ತೆ ಗಾಸಿಪ್ಗಳು. ಬಟ್ ಏನಂದ್ರೆ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಹಣನ ಜಮಾ ಮಾಡೋದಕ್ಕೆ ಮುಂದಿನ ವಾರದಿಂದ ಎಲ್ಲಾ ರೀತಿಯ ಟೆಕ್ನಿಕಲ್ ಇಶ್ಯೂಸ್ ಗಳನ್ನ ಸಾರ್ಟ್ ಔಟ್ ಮಾಡ್ಬಿಟ್ಟು ಮುಂದಿನ ವಾರದಿಂದ ನಿಮಗೆ ಗೃಹಲಕ್ಷ್ಮಿದು ಏನು ಪೆಂಡಿಂಗ್ ಇತ್ತು 29, 30ನೇ ಕಂತಿನ ಹಣ ಅದನ್ನ ನಿಮ್ಗೆ ರಿಲೀಸ್ ಮಾಡ್ತಾರೆ. ಈಗ ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ಬೋದು, ನನಗೆ 27 ಬಂದಿಲ್ಲ, 28 ಬಂದಿಲ್ಲ ಅಂತಾನು ಕಮೆಂಟ್ ಹಾಕ್ತೀರಾ. 27, 28 ತನಕ ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂತಂದ್ರೆ ನಿಮ್ಗೆ 29, 30 ಅಫ್ಕೋರ್ಸ್ ಹಣ ಬರೋದಿಲ್ಲ. ಯಾಕಂದ್ರೆ ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ನಿಮ್ಮನ್ನ ಮಿಸ್ ಆಗಿ IT ಟ್ಯಾಕ್ಸ್ ಅಂಡರ್ ಅಲ್ಲಿ ನಿಮ್ಮ ಒಂದು ಇದನ್ನ ಹಾಕಿರ್ತಾರೆ. ನೀವೇನ್ ಮಾಡ್ಬೇಕು, ದಯವಿಟ್ಟು ನಾನು ಇದನ್ನ ಹೇಳ್ತಾನೆ ಇದೀನಿ, ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ನ ಎತ್ಕೊಂಡು. ನಿಮಗೆ ಅಲ್ಲೇ ಇವಾಗ ಸಪರೇಟ್ ಆಗಿ ಒಂದು ಸೆಕ್ಷನ್ ನ ಮಾಡಿದ್ದಾರೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ವಿತಿನ್ 1 hour ನಿಮಗೆ ಗೃಹಲಕ್ಷ್ಮಿದು ಯಾವ್ದೇ ರೀತಿ ಆಗಿರುವಂತ ವಿಚಾರಗಳಿದ್ರು ಅಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಹಣ ಬಂದಿಲ್ಲ, ಇಲ್ಲ ಸುಮ್ನೆ ನಮ್ಮನ್ನ IT ಅಂಡರ್ ಅಲ್ಲಿ ಹಾಕಿದ್ದಾರೆ, ನಾವು ಟ್ಯಾಕ್ಸ್ ಕಟ್ಟದಿಲ್ಲ, ಇಲ್ಲಾಂದ್ರೆ ಏನೋ ಮಾಡಕ್ ಹೋಗಿ ಏನೋ ಮಾಡಿದ್ದಾರೆ, ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳು ಏನಿರುತ್ತೆ ಗೃಹಲಕ್ಷ್ಮಿದು ಅಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿಗೆ ಭೇಟಿ ನೀಡಬೇಕಾಗುತ್ತೆ. ಸೊ 29, 30 ಮಾತ್ರ ನಾವು ಇವಾಗ ಫೋಕಸ್ ಮಾಡ್ತಾ ಇರೋದು. ಹಳೆ ಕಂತಿನ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಭೇಟಿ ನೀಡೋದು ಒಳ್ಳೇದು. ಸೊ ಇದಿಷ್ಟು ವಿಚಾರಗಳ ಬಗ್ಗೆ ಇವಾಗ ನಿಮ್ಗೆ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.